ಇಂದಿನ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ವಾದ್ಯ ಸಂಗೀತದ ಹಿನ್ನೆಲೆಯನ್ನ ಕೊಡ್ತಾ ಇದ್ದಾರೆ 11ನೇ ಪಡೆ ಕೆಎಸ್ಆರ್ಪಿ ಹಾಸನ. ಇದರ ಮುಖ್ಯಸ್ಥರಾಗಿ ಎಆರ್ಎಸ್ಐ ಶ್ರೀ ಶಿವಾಜಿರಾವ್ ಕದಂ ಬ್ಯಾಂಡ್ ಮಾಸ್ಟರ್ ಹಾಗೂ 8ನೇ ಪಡೆ ಕೆಎಸ್ಆರ್ಪಿ ಶಿವಮೊಗ್ಗ ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಕಿವಿಗೆ ಇಂಪನ್ನ ಮತ್ತು ಆಹ್ಲಾದವನ್ನ ನೀಡಲಿವೆ. ಶುಭವಾಗಲಿ. ಇದೋ ನೋಡಿ, ವೇದಿಕೆ ಮುಂಭಾಗದಲ್ಲಿ ನಿಮ್ಮ ಬಂಧು ಬಳಗ ಎಲ್ಲರೂ ಕೂಡ ನಿಮ್ಮ ಈ ಕಾರ್ಯಕ್ಕೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಮ ಈ ಹಬ್ಬಕ್ಕೋಸ್ಕರ ಕಣ್ತುಂಬ ಬಂದಿದ್ದಾರೆ. ಎಲ್ಲರ ಎದುರಿಗೆ ನಿಮ್ಮ ಈ ಸಂಭ್ರಮ ಹಬ್ಬ ಮತ್ತೊಮ್ಮೆ ಮಗದೊಮ್ಮೆ ಮುಗಿಲೆತ್ತರಕ್ಕೆ ಹಾರಲಿ. ಬೋಲೋ ಕರ್ನಾಟಕ ಮಾತಾ ಕೀ. ಬಂಧುಗಳೇ, ನಿಮ್ಮ ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲ ಎಂತ ಒಂದು ಸುಂದರವಾದ ಜಿಲ್ಲೆಯಲ್ಲಿ ಬುನಾದಿ ತರಬೇತಿಯನ್ನ ಮುಗಿಸಿದ್ದಾರೆ ಎಂದರೆ ಆ ಈಶ್ವರ ಸೊಬಗು ಶ್ರವಣ ಬೆಳಗೊದ ಗೊಮ್ಮಟೇಶ್ವರನ ಏಕಶಿಲಾ ಮೂರ್ತಿಯ ನೋಟ, ಗೊರೂರು ಆಣೆಕಟ್ಟಿನ ಸೊಬಗು, ಮಂಜರಾಬಾದ್ ನಕ್ಷತ್ರಾಕಾರದ ಕೋಟೆಯ ಚಿತ್ರಣ, ಬಿಸಿಲೆ ಘಾಟ್ನ ಸೌಂದರ್ಯ, ಶೆಟ್ಟೆಹಳ್ಳಿ ಚರ್ಚಿನ ರಮಣೀಯತೆ, ಬೆಟ್ಟದ ಭೈರವೇಶ್ವರನ ತಾಣ, ಪ್ರವಾಸಿಗರ ಕಣ್ಮನ ಸೆಳೆಯುವಂತ ಈ ನಮ್ಮ ಹೆಮ್ಮೆಯ ಹಾಸನ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರು. ಬಂಧುಗಳೇ, ಬರಲಿ ತಮ್ಮ ಜೋರಾದ ಚಪ್ಪಾಳೆ ನಮ್ಮ ಮಾನ್ಯ ಮುಖ್ಯ ಅತಿಥಿಗಳಿಗೆ. ಇದೀಗ ಶಸ್ತ್ರ ವಂದನೆ. ಪೆರೇಡ್ ಕಮಾಂಡರ್ ಚರಣ್ ರಾಜ್ ಸಿಆರ್ ಎಪಿಸಿ 319 ಪೆರೇಡ್ ಪರಿವೀಕ್ಷಣೆಗಾಗಿ ಮಾನ್ಯ ಮುಖ್ಯ ಅತಿಥಿಗಳಿಂದ ಅನುಮತಿ ಪಡೆಯಲು ವೇದಿಕೆಯತ್ತ ಧಾವಿಸುತ್ತಿದ್ದಾರೆ. ಕವಾಯತಿನಲ್ಲಿ 3 ಅಧಿಕಾರಿಗಳು ಹಾಗೂ 391 ಪ್ರದರ್ಶನಾರ್ಥಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಮುಖ್ಯ ಅತಿಥಿಗಳಿಗೆ ವರದಿಯನ್ನ ಒಪ್ಪಿಸಿದಂತಹ ಪ್ರಧಾನ ಪರೇಡ್ ಕಮಾಂಡರ್ ಚರಣ್ ರಾಜ್ ಸಿಆರ್ ಎಪಿಸಿ 319 ರವರು ಬಿಚ್ಚುಗತ್ತಿಯ ಬೆಂಗಾವಲ್ನಲ್ಲಿ ಮಾನ್ಯರನ್ನ ತುಕಡಿಗಳ ಪರಿವೀಕ್ಷಣೆಗೆ ಕರೆದೊಯ್ಯುತ್ತಿದ್ದಾರೆ. ಮಾನ್ಯರೇ, ಮುಖ್ಯ ಅತಿಥಿಗಳು ತಮ್ಮ ಬಳಿಗೆ ಬಂದ ಕೂಡಲೇ ಬರಲಿ ಜೋರಾದ ಚಪ್ಪಾಳೆ. ಶ್ರೀ ಅಲೋಕ್ ಕುಮಾರ್ ಅವರು 8 ಮಾರ್ಚ್ 1969 ಬಿಹಾರದ ಸಮಸ್ತ ಜಿಲ್ಲೆಯಲ್ಲಿ ಜನಿಸಿದ್ದು ದೆಹಲಿಯ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ. ಅವರು 1994ರ ಬ್ಯಾಚಿನ ಭಾರತೀಯ ಪೊಲೀಸ್ ಸೇವೆಗೆ ಸೇರಿದವರಾಗಿದ್ದು ಕರ್ನಾಟಕ ಫೆಡರ್ನ ಅಧಿಕಾರಿಯಾಗಿದ್ದಾರೆ. ತಮ್ಮ ವೃತ್ತಿ ಜೀವನವನ್ನು ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿದ್ದು ಇದರ ಸಾರಥ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ ಪ್ರಕಾಶ್ ನಾಗಪ್ಪ ಲಮಾಣಿ. 8ನೇ ತುಕಡಿಯ ಹೆಸರು ಬೇಂದ್ರೆ. ಇದರ ಸಾರಥ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ ದೇವೇಂದ್ರ. 9ನೇ ತುಕಡಿಯ ಹೆಸರು ತಾರಾಸು.
ಪೊಲೀಸ್ ಇಲಾಖೆಯ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಿಧಾನಗತಿ ನಡೆಗೆ ಅದು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. 15 ಮತ್ತು 15 ಇಂಚು ಒಟ್ಟು 30 ಇಂಚಿನ ಹೆಜ್ಜೆಗಳನ್ನು ಎರಡು ಭಾಗವಾಗಿ ಹಾಕಿಕೊಂಡು ಮುಖ್ಯ ಅತಿಥಿ ಮಾನ್ಯರಿಗೆ ವಂದನೆಯನ್ನ ಸಲ್ಲಿಸಲು ತುಕಡಿಗಳು ಇನ್ನೇನು ನಿಧಾನಗತಿಯಲ್ಲಿ ಸಾಗಿ ಬಂದಿವೆ. ನಿಧಾನಗತಿಯ ಹೆಜ್ಜೆ ಎಂದರೆ ಹೂವೊಂದು ನಿಧಾನವಾಗಿ ಅರಳಿ ಎಲ್ಲರನ್ನೂ ತನ್ನತ್ತ ಆಕರ್ಷಣೆ ಮಾಡಿಕೊಂಡಂತೆ ಅಲ್ಲವೇ? ರಾಜಸ್ಥಾನ್ ವಾಲ್ಸ್ ಎಂಬುವ ಗೀತೆಗೆ ನಿಧಾನಗತಿಯ ಹೆಜ್ಜೆ. ಮೊದಲನೆಯ ತುಕಡಿಯ ನಾಯಕತ್ವವನ್ನು ವಹಿಸಿದ್ದಾರೆ ಶ್ರೀ ಮರಳು ಸಿದ್ದಾವಳ, ತಂದೆ ಶ್ರೀ ಸುಭಾಷ್ ಚಂದ್ರಪ್ಪ, ತಾಯಿ ಶ್ರೀಮತಿ ಸುನಂದ. ಇವರು ತಮ್ಮ ತುಕಡಿಯೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಒಂದು ವೇಳೆ ನಿರಂತರವಾದ ಚಪ್ಪಾಳೆ ನಿಮ್ಮಿಂದ ನಿಮ್ಮ ಹುಡುಗರಿಗಾಗಿ ಬರ್ತಾ ಇರಲಿ. ಈಗ ನಿಮ್ಮ ಬಂಧುಗಳ, ನಿಮ್ಮ ಹುಡುಗರ ಈ ಹೆಜ್ಜೆ ನಿಮ್ಮ ಕಣ್ಣಿಗೆ ಹಬ್ಬದ ವಾತಾವರಣವನ್ನು ಉಂಟು ಮಾಡಿದೆ. ಅವರಿಗೆ ತಮ್ಮ ಸಹಕಾರ, ತಮ್ಮ ಶುಭ ಕೋರಿಕೆ ಯಾವತ್ತೂ ಇಲ್ಲ. ಎರಡನೆಯ ತುಕಡಿಯ ನಾಯಕತ್ವವನ್ನು ಶ್ರೀ ವಿಜಿತ್ ಎಂಎಸ್, ಇವರ ತಂದೆ ಸುರೇಶ್, ತಾಯಿ ಶ್ರೀಮತಿ ಗಾಯತ್ರಿ. ಇವರು ತಮ್ಮ ತಂಡದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ದಿಟ್ಟ ಹೆಜ್ಜೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಸಾಗುತ್ತಿದ್ದಾರೆ. ಬರಲಿ ದೊಡ್ಡ ಚಪ್ಪಾಳೆ, ಅಭಿಮಾನದ ಚಪ್ಪಾಳೆ. ಇದೀಗ ವೇದಿಕೆ ಮುಂಭಾಗಕ್ಕೆ ಆಗಮಿಸತಕ್ಕಂತಹ ತುಕಡಿ ಮೂರನೇ ತುಕಡಿ. ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಮಂಜುನಾಥ ಎಕೆ, ಹೆಗೆ ಸಂಖ್ಯೆ 75, ತಂದೆ ಶ್ರೀ ಕುಮಾರ, ತಾಯಿ ಶ್ರೀಮತಿ ಲಕ್ಷ್ಮಿ. ಇವರು ಬಿಕಾಂ ಪದವೀಧರರಾಗಿದ್ದಾರೆ. ನಂತರದ ತಂಡದಲ್ಲಿ ನಾಯಕರ ಶ್ರೀಮತ್ ರೇವಣಸಿದ್ದಪ್ಪ ಪಿ ಗೌಡಪ್ಪಳವರ್, ತಂದೆ ಶ್ರೀ ಗೌಡಪ್ಪ ಪರಮೇಶ್ವರಪ್ಪ, ಶ್ರೀಮತಿ ಗೌಡಪ್ಪ ಪರಿಮಳ. ಇವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಐದನೇ ತಂಡದ ನಾಯಕತ್ವವನ್ನು ಶ್ರೀ ಚೇತನ ಸಿ ಮಠಪತಿ, ತಂದೆ ಶ್ರೀ ಚಿದಾನಂದ, ತಾಯಿ ಶ್ರೀಮತಿ ಸುವರ್ಣ. ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಕ್ಷೇತ್ರದಲ್ಲಿ ಸಮಾಜಕ್ಕೆ ಹತ್ತಿರವಾಗಿ ಹಗಲು ರಾತ್ರಿ ಎನ್ನದೆ ಋತುಮಾನಗಳನ್ನ ಲೆಕ್ಕಿಸದೆ ರಕ್ಷಣೆ ನಮ್ಮ ಹೊಣೆ ಎಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ ನಮ್ಮ 391 ಪ್ರಶಿಕ್ಷಣಾರ್ಥಿಗಳು.